ಮಸೂದೆ ಅಂಗೀಕಾರ ಆಗಿರುವಂಥದ್ದು. ಮುಖ್ಯವಾಗಿ ಇದರಲ್ಲಿ ಡಿಸಿಗೆ ಅತಿ ಹೆಚ್ಚಿನ ಅಧಿಕಾರವನ್ನು ಕೊಡಲಾಗಿದೆ ಮತ್ತು ಕಮಿಟಿಯಲ್ಲಿ ನಾನ್ ಮುಸ್ಲಿಮರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ. ಏನು ಕಮಿಟಿ? ಈಗ ನಿನ್ನೆ ಲೋಕಸಭೆಯಲ್ಲಿ ಚರ್ಚೆ ಆಗಿ ಅವರ ಆ ಸಂಖ್ಯೆ ಆಧಾರದ ಮೇಲೆ ಅವರ ಈ ಒಂದು ಮಸೂದೆಯನ್ನು ಪಾಸ್ ಮಾಡಿಕೊಂಡಿದ್ದಾರೆ. ಅಲ್ಲಿ ಪ್ರಮುಖವಾಗಿ ನಾವು ಯೋಚನೆ ಮಾಡಬೇಕಾಗಿರೋದೇನು ಅನ್ನೋದಿದ್ದರೆ, ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರನ್ನು ಸಹ ಸದಸ್ಯರಾಗಿ ಮಾಡ್ತಕ್ಕಂಥ ಒಂದು ದೊಡ್ಡ ತೀರ್ಮಾನವನ್ನು ಇವರು ಅವರ ಸಂಖ್ಯಾಬಲದ ಮೇಲೆ ಮಾಡಿದ. ಇದು ಅಸಂವಿಧಾನಿಕವಾಗಿತ್ತು, ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಏನು ಹೇಳ್ತೀವಿ ಅದಾಗಿದೆ. ಯಾಕಂತ ಹೇಳಿದ್ರೆ ಇದೇನು ಹೊಸದಲ್ಲ. SC/ST ಕಮಿಷನಲ್ಲೂ ಸಹ ಎಲ್ಲ ಸದಸ್ಯರು SC ಸಮುದಾಯಕ್ಕೆ ಸೇರಿರ್ತಾರೆ, STನಲ್ಲೂ ಸಹ ಅದೇ ಸಮುದಾಯಕ್ಕೆ ಸೇರಿರ್ತಾರೆ. ಯಾಕಂದರೆ ಅದು ಭಾಳ ಹಿಂದೆ ಆಗಿದ್ದು. 2017ರಲ್ಲಿ ಆಗಿದ್ದಂಥ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ಹಿಂದುಳಿದ ವರ್ಗದವ್ರನ್ನ ಬಿಟ್ಟು ಬೇರೆಯವ್ರನ್ನೂ ಸಹ ಸದಸ್ಯರು ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಅದರ ಉದ್ದೇಶ ಏನು ಅಂತಂದರೆ, ಯಾರು ಮೀಸಲಾತಿ ವಿರುದ್ಧ ಇದ್ದಾರೆ ಅವ್ರನ್ನ ಸದಸ್ಯರು ಮಾಡೋದು, ಯಾರು ಅಲ್ಪಸಂಖ್ಯಾತರ ವಿರುದ್ಧ ಇದ್ದಾರೆ ಅವ್ರನ್ನ ಸದಸ್ಯರು ಮಾಡ್ತಕ್ಕಂಥ ದೊಡ್ಡ ಹುನ್ನಾರ, ಅಸಂವಿಧಾನಿಕವಾಗಿ ಮಾಡಿರ್ತಕ್ಕಂಥ ಕೆಲಸ ನಾವು ಖಂಡಿಸ್ತೀವಿ. ಇದನ್ನು ಕೋರ್ಟಲ್ಲೂ ಸಹ ಪ್ರಶ್ನೆ ಮಾಡಬೇಕಾಗುತ್ತೆ, ಯಾರಾದರೂ ಪ್ರಶ್ನೆ ಮಾಡ್ತಾರೆ. ಯಾಕಂದರೆ ಯಾರು ಸಂವಿಧಾನದ ವಿರುದ್ಧವಾಗಿದ್ದಾರೆ ಅಂಥವ್ರನ್ನೇ ಇವರು ಭಾಳ ಪ್ರಮುಖವಾದ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ಯಾರು ಸಂವಿಧಾನಕ್ಕೆ ವಿರುದ್ಧ ಮಾಡಿಕೊಂಡೇ ಬಂದಿದ್ರು ಅವರೆಲ್ಲ ಪ್ರಾಮುಖ್ಯವಾದ ಸ್ಥಾನಗಳಲ್ಲಿದ್ದಾರೆ. ಆದ್ದರಿಂದ ಇದೇನು ಹೊಸದಲ್ಲ. ಹಂತ ಹಂತವಾಗಿ ಎಲ್ಲವನ್ನೂ ಸಹ ಕೇಂದ್ರೀಕರಿಸಿ ಎಲ್ಲ ಸಂವಿಧಾನದ ಆಶಯಗಳನ್ನು ನುಚ್ಚು ನೂರು ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ವಕ್ಫ್ ಅನ್ನತಕ್ಕಂಥದ್ದು ಭಾಳ ಹಳೆ ಬ್ರಿಟಿಷ್ ಕಾಲದಿಂದ ಬಂದಿರತಕ್ಕಂಥದ್ದು. ಅದಕ್ಕೆ ಕಾಲದಲ್ಲಿ ತಿದ್ದುಪಡಿಗಳು ಮಾಡಿ ಅದನ್ನು ಭಾಳ ಯಾರೂ ಸಹ ದುರುಪಯೋಗ ಪಡಿಸ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ಮನಮೋಹನ್ ಸಿಂಗ್ರವರು ಸಹ ಮಾಡಿದ್ದರು. 1995ನೇ ಇಸ್ವಿನಲ್ಲೂ ಸಹ ಆಗಿತ್ತು. ಅದರ ವಿರುದ್ಧವಾಗಿ ಇವರು ಮಾಡಿದ್ದಾರೆ. ಇದು ಖಂಡನೀಯ. ಸರ್, ಈಗ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೆ ಬೆಂಗಳೂರಲ್ಲಿ. ಬೆಲೆ ಏರಿಕೆ ನಿರಂತರವಾಗಿ ಬೇರೆ ಬೇರೆ ವಲಯದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಅವರತ್ರ ಧರಣಿ ಇದೆ. ಅವ್ರಿಗೆ ಬೇರೆ ಕೆಲಸ ಏನಿಲ್ಲ. ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಬೆಲೆ ಏರಿಕೆ ಅಂತ ಹೇಳಿದ್ರೆ, ಡೀಸೆಲ್ ಬೆಲೆ ಆಗಲಿ, ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಏನು ಗಗನ ಕುಸುಮ ಅದು ಈಗ ಬೆಲೆ ತುತ್ತ ತುದಿಗಳಿದೆ. ಎಲ್ಲ ವಿಚಾರದಲ್ಲೂ ಸಹ ಬೆಲೆ ಏರಿಕೆ ಆಗಿರೋದ್ರ ಬಗ್ಗೆ ಅವರು ಪ್ರಶ್ನೆ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಬೆಲೆ ಏರಿಕೆ ಆಗಿರೋದು, ಅದರಲ್ಲೂ ಸಹ ಹಾಲಿನ ಬೆಲೆ ಏರಿಕೆ ಮಾಡೋದು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ರೈತ ವಿರೋಧಿಗಳು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.